ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ನೋಡ್ತಾ ಇದ್ದೀವಿ 4ನೇ ತರಗತಿಯ ಭಾಗ 2 ಪಾಠ 14 ಹುತಾತ್ಮ ಬಾಲಕ. ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ. ನೀವಿನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ. ಕಲಿಕೆಗೆ ದಾರಿ. ನಮ್ಮ ನಾಡಿನ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳನ್ನು ಸಂಗ್ರಹಿಸಿ ಶಾಲಾ ಫಲಕದಲ್ಲಿ ಸ್ನೇಹಿತರ ಜೊತೆ ಸೇರಿ ಪ್ರದರ್ಶಿಸಿ ಅಂತ ಇದೆ. ಅದಾದ್ಮೇಲೆ ಇದು ಪಾಠ. ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ. ನೋಡಿಲ್ಲಿ ಸ್ವಾತಂತ್ರ್ಯ ಜೀವನ ಬದುಕಿಗೆ ಸಾಧನ. ಪದಗಳ ಅರ್ಥ ನೋಡೋಣ. ತ್ಯಾಗ, ತೊರೆಯುವಿಕೆ, ಬಿಡುವುದು. ತೊಲಗು, ಬಿಟ್ಟು ಹೋಗು. ಘೋಷಣೆ, ಗಟ್ಟಿಯಾಗಿ ಕೂಗು. ಬಯಲು, ವಿಶಾಲವಾದ ಜಾಗ. ಪ್ರತಿಭಟನೆ, ವಿರೋಧ. ಕಾಂತಿ, ಬೆಳಕು. ಹರಸು, ಆಶೀರ್ವದಿಸು. ಚತುರ, ಜಾಣ. ಆಗಮನ, ಬರುವುದು. ಸುಳಿವು, ಕುರುಹು, ಗುರುತು. ತೊಯ್ದ, ಒದ್ದೆಯಾದ. ಮೃತ್ಯು, ಸಾವು. ಅಹಿಂಸೆ, ಹಿಂಸೆ ಮಾಡದಿರುವುದು. ಹೇಡಿ, ಅಂಜುಬುರುಕ, ಕೈಲಾಗದವ. ನಿರಂಕುಶ, ಯಾರ ಅಂಕೆಗೂ ಒಳಪಡದ. ತಾರಕ ಸ್ವರ, ಏರುಧ್ವನಿ, ಗಟ್ಟಿಯಾಗಿ, ಜೋರಾಗಿ. ಟಿಪ್ಪಣಿ ಇದೆ, ಟಿಪ್ಪಣಿ ಕೂಡ ಒಂದ್ಸರಿ ಓದ್ಕೊಳ್ಳಿ. ಅದಾದ್ಮೇಲೆ ನಾವಿವತ್ತು ನೋಡೋಣ ಅಭ್ಯಾಸ. ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. 1. ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಯಾರು? ಉತ್ತರ: ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಗಾಂಧೀಜಿಯವರು ಎಚ್ಚರಿಕೆ ಕೊಟ್ಟರು. 2ನೆಯ ಪ್ರಶ್ನೆ, ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ ಯಾವುದು? ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ 1942 ಆಗಸ್ಟ್ 15. 3ನೆಯ ಪ್ರಶ್ನೆ, ನಾರಾಯಣ ತಾಯಿ ಏನೆಂದು ಮಗನನ್ನು ಹರಸಿದಳು? ಉತ್ತರ: ನಾರಾಯಣನ ತಾಯಿ ನಿನಗೆ ದೇವರು ಒಳ್ಳೆಯದನ್ನು ಮಾಡಲಿ ಎಂದು ಹರಸಿದಳು. 4ನೇ ಪ್ರಶ್ನೆ, ನಾರಾಯಣನು ಕೂಗಿದ ಘೋಷಣೆ ಯಾವುದು? ಉತ್ತರ: ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ನಾರಾಯಣ ಘೋಷಣೆ ಕೂಗಿದನು. 5ನೆಯ ಪ್ರಶ್ನೆ, ಸಾವಿನ ಅಂಚಿನಲ್ಲಿದ್ದ ಬಾಲಕ ಏನನ್ನು ಕೇಳಿದ? ಉತ್ತರ: ಸಾವಿನ ಅಂಚಿನಲ್ಲಿದ್ದ ಬಾಲಕ ನನಗೆ ಸ್ವರಾಜ್ಯ ಬೇಕು ಎಂದು ಕೇಳಿದ. ಅದೇ ರೀತಿ ಇನ್ನು ಆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 1. ಬಾಲಕ ನಾರಾಯಣ ಮುಂಜಾನೆ ಎದ್ದು ಹೇಗೆ ಸಿದ್ಧನಾದನು? ಉತ್ತರ: ಬಾಲಕ ನಾರಾಯಣ ಮುಂಜಾನೆ ಎದ್ದು ಸ್ನಾನ ಮಾಡಿ ಖಾದಿ ಚಡ್ಡಿ, ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿ ತ್ರಿವರ್ಣ ಧ್ವಜವನ್ನು ಹಿಡಿದುಕೊಂಡು ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಲು ಸಿದ್ಧನಾದನು. 2ನೆಯ ಪ್ರಶ್ನೆ, ನಾರಾಯಣನ ತಾಯಿ ಏಕೆ ಅಚ್ಚರಿಗೊಂಡಳು? ಉತ್ತರ: ನಾರಾಯಣನ ತಾಯಿ ದೊಡ್ಡವರ ಪ್ರತಿಭಟನಾ ಮೆರವಣಿಗೆಯಲ್ಲಿ ನೀನು ಹೇಗೆ ಸೇರಲು ಸಾಧ್ಯ ಎಂದು ಕೇಳಿದಾಗ ನಾರಾಯಣ, ಅಮ್ಮ, ಹಿರಿಯರು ಕಿರಿಯರು ಎನ್ನುವುದು ಮುಖ್ಯವಲ್ಲ, ಭಾರತ ಮಾತೆಯ ಸೇವೆಯನ್ನು ಹೇಗೆ ಮಾಡುತ್ತೇವೆ ಎಂದಾಗ ತಾಯಿ ಅಚ್ಚರಿಗೊಂಡಳು. ಇನ್ನು 3ನೆಯ ಪ್ರಶ್ನೆ, ಪೊಲೀಸರು ಸಿಟ್ಟಿನಿಂದ ಏಕೆ ಕುದಿಯುತ್ತಿದ್ದರು? ಉತ್ತರ: ನಾರಾಯಣ ತಾರಕ ಸ್ವರದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಕೂಗುತ್ತಿದ್ದನು. ಇತರರು ಇವನ ಕೂಗನ್ನು ಪ್ರತಿಧ್ವನಿಸುತ್ತಿದ್ದರು. ಇದನ್ನು ಕಂಡ ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು. ಅದೇ ರೀತಿ ಇನ್ನು ಈ ಬಂತು ನೋಡಿ. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ಇದೆ. 1. ಎಲ್ಲಿಗೆ ಹೋಗುತ್ತಿರುವೆಯ ಮಗು? ಯಾರು ಹೇಳಿದರು? ತಾಯಿ ಹೇಳಿದಳು. ಯಾರಿಗೆ? ನಾರಾಯಣನಿಗೆ ಹೇಳಿದಳು. 2ನೇದು, ಅಮ್ಮ, ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ. ಯಾರು? ನಾರಾಯಣ ಹೇಳಿದನು. ಯಾರಿಗೆ ಹೇಳಿದನು? ತಾಯಿಗೆ ಹೇಳಿದನು. 3ನೆಯ ಪ್ರಶ್ನೆ, ನಿನಗೆ ಏನು ಬೇಕು? ಯಾರು ಹೇಳಿದರು? ಆಂಗ್ಲ ಅಧಿಕಾರಿ ಹೇಳಿದನು. ಯಾರಿಗೆ ಹೇಳಿದನು? ನಾರಾಯಣನಿಗೆ ಹೇಳಿದನು. ಅದೇ ರೀತಿ ಇನ್ನು ಭಾಷಾ ಚಟುವಟಿಕೆ ಬಂತು ನೋಡಿ. ಭಾಷಾ ಚಟುವಟಿಕೆ. ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಅಂತ ಇದೆ. 1. ಅಹಿಂಸೆ, ಹಿಂಸೆ. 2. ಕಿರಿಯ, ಹಿರಿಯ. 3. ಸಾಧ್ಯ, ಅಸಾಧ್ಯ. 4. ಬೇಕು, ಬೇಡ. ಮಾದರಿಯಲ್ಲಿ ಸೂಚಿಸಿರುವಂತೆ ಪದ ಬಿಡಿಸಿ ಬರೆಯಿರಿ ಅಂತ ಇದೆ. ಮಾದರಿ: ಧೈರ್ಯವಂತ, ಧೈರ್ಯ ಪ್ಲಸ್ ವಂತ, ಧೈರ್ಯವಂತ. ಇನ್ನು 2ನೇದು ಮೊದಲನೇದು ಗುಣವಂತ, ಗುಣ ಪ್ಲಸ್ ವಂತ. 2. ಶೌರ್ಯವಂತ, ಶೌರ್ಯ ಪ್ಲಸ್ ವಂತ.
3 ಶಕ್ತಿವಂತ, ಶಕ್ತಿ ಪ್ಲಸ್ ವಂತ. 4 ಬುದ್ಧಿವಂತ, ಬುದ್ಧಿ ಪ್ಲಸ್ ವಂತ. 5 ಹಣವಂತ, ಹಣ ಪ್ಲಸ್ ವಂತ, ಹಣವಂತ. ಅದೇ ರೀತಿ ಇನ್ನು ಈ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಅಂತ ಇದೆ. 1 ಘೋಷಣೆ, ನಾರಾಯಣನು ಭಾರತ ಬಿಟ್ಟು ತೊಲಗಿ ಘೋಷಣೆ ಕೂಗಿದನು. 2 ಅಹಿಂಸೆ, ಗಾಂಧೀಜಿಯವರು ಅಹಿಂಸೆ ಮಾರ್ಗವನ್ನು ಅನುಸರಿಸಿದರು. ಅದೇ ರೀತಿ 3ನೇದು ಜೋರಾಗಿ, ತರಗತಿಯಲ್ಲಿ ಜೋರಾಗಿ ಮಾತನಾಡಬಾರದು. 4ನೇದು ಆಶ್ಚರ್ಯ, ಜಿರಾಫೆ ಕತ್ತನ್ನು ನೋಡಿ ನಾನು ಆಶ್ಚರ್ಯಪಟ್ಟೆನು. 5 ಮೆರವಣಿಗೆ, ಜಾತ್ರೆಯಲ್ಲಿ ದೇವಿಯ ಮೆರವಣಿಗೆ ಮಾಡುತ್ತಾರೆ. ಅದೇ ರೀತಿ ಇನ್ನು ಈ ಕೆಳಗಿನ ಪದಗಳಿಗೆ ಶಬ್ದಕೋಶದಿಂದ ಅರ್ಥ ಹುಡುಕಿ ಬರೆಯಿರಿ ಅಂತ ಇದೆ. ಮೊದಲನೆಯದು ನೆರವು, ನೆರವು ಅಂದ್ರೆ ಸಹಾಯ, ಬೆಂಬಲ. 2ನೇದು ಹರಸು, ಹರಸು ಅಂದ್ರೆ ಆಶೀರ್ವದಿಸು. 3ನೇದು ಅದ್ಭುತ, ಅದ್ಭುತ ಅಂದ್ರೆ ವಿಸ್ಮಯ, ಅಚ್ಚರಿ. 4ನೇದು ಕಸಬು, ಕಸಬು ಅಂದ್ರೆ ಕೆಲಸ, ಉದ್ಯೋಗ. ಅದೇ ರೀತಿ ಇನ್ನು ಬಳಕೆ ಚಟುವಟಿಕೆ ಅಂತ ಇದೆ. ವೃತ್ತದೊಳಗಿನ ಪದವನ್ನು ಅದರ ಸಮಾನಾರ್ಥಕ ಪದಗಳೊಂದಿಗೆ ಗೆರೆ ಎಳೆದು ಜೋಡಿಸು ಅಂತ ಇದೆ. ಆಶ್ಚರ್ಯ, ಆಶ್ಚರ್ಯ ಅಂದ್ರೆ ಈ ಕಡೆ ಯಾವುದಾಗುತ್ತೆ ವಿಸ್ಮಯ, ಈ ಕಡೆದ್ದು ಅಚ್ಚರಿ. ಈತಲ್ವಾ. ಅದೇ ರೀತಿ 2ನೇದಿದೆ ಕಾಡು, ಕಾಡು ಅಂದ್ರೆ ಅಡವಿ ಕೂಡ ಆಗುತ್ತೆ ಅಥವಾ ಅರಣ್ಯ ಕೂಡ ಈ ಕಡೆ ಸೈಡ್ ಆಗುತ್ತೆ. ಅದೇ ರೀತಿ ಇನ್ನು ಸುಳಿವು, ಸುಳಿವು ಅಂದ್ರೆ ಗುರುತು ಕೂಡ ಆಗುತ್ತೆ ಅಥವಾ ಕುರುಹು ಕೂಡ ಆಗುತ್ತದೆ. ಅದೇ ರೀತಿ ಇನ್ನು ಮುಂದಿನ ಒಂದು ಪ್ರಶ್ನೆ, ಕೊಟ್ಟಿರುವ ಅಕ್ಷರ ಬಳಸಿ ಪದ ರಚಿಸಿ. ಅಕ್ಷರ ಬಂಧ ಪೂರ್ಣಗೊಳಿಸು. ರಚನೆಯಾದ ಪದಗಳನ್ನು ಖಾಲಿ ಜಾಗದಲ್ಲಿ ಬರೆಯಿರಿ ಅಂತ ಇದೆ. ಯಾವ್ಯಾವ ಕೊಟ್ಟಿದ್ದಾರೆ ಪದ ಅಕ್ಷರಗಳು? ಡೆ, ನ, ರ, ನೆ, ಉ. ಆಯ್ತಾ. ಅದಾದ್ಮೇಲೆ ನಾವು ಈ ಕಡೆಯಿಂದ ತುಂಬ್ಕೊತ್ ಹೋಗೋಣ. ಇಲ್ಲಿ ಡೆ ತುಂಬಿ ಅಂದ್ರೆ ಪಡೆ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ನ ತುಂಬುತ್ತೆ, ಇಲ್ಲಿ ಪಯನ ಆಗುತ್ತೆ, ಅದ ಮೇಲಿಂದ ಕೆಳಗೆ ಹನತೆ ಆಗುತ್ತೆ. ಹರಸು, ಇಲ್ಲಿ ರ ತುಂಬಿ ಈ ಕಡೆಯಿಂದ ಏನಾಗುತ್ತೆ ಹರಸು ಆಗುತ್ತೆ. ಇಲ್ಲಿ ನೇ ತುಂಬಿ ಈ ಕಡೆಯಿಂದ ನೆನೆಸು ಆಗುತ್ತದೆ. ಆಯ್ತಾ. ಅದಾದ್ಮೇಲೆ ಕೊನೆದು ಇಲ್ಲಿ ಹೂ ತುಂಬಿ ಇಲ್ಲಿ ಈ ಕಡೆಯಿಂದ ಏನಾಗುತ್ತೆ ನೆರವು, ಈ ಕಡೆಯಿಂದ ಏನಾಗುತ್ತೆ ಸಾವು ಆಗುತ್ತೆ. ಸೊ ಇವು ಪದಗಳು ಪೂರ್ಣಗೊಂಡಿತು. ಅದೇ ರೀತಿ ಇನ್ನು ಆ ಪದಗಳನ್ನ ಬರಿಬೇಕು. ಏನೇನಿದೆ? ಪಡೆ, ಪಯನ, ಹನತೆ, ಹರಸು, ನೆನೆಸು, ನೆರವು, ಸಾವು. ಈ ಪದಗಳು ಪೂರ್ತಿಯಾದವು. ಅದೇ ರೀತಿ ಇನ್ನು ಜಾನಮರಿ ಬಂತು ನೋಡಿ. ಆಯ್ತಾ. ನೀನೀಗ ಪಠ್ಯವನ್ನು ಓದಿದ ಅನಂತರ ಹೇಗೆ, ಏಕೆ ಎಂಬ ಪ್ರಶ್ನೆಗಳಿಗೆ ಉತ್ತರಿಸುವ ಸಾಮರ್ಥ್ಯವನ್ನು ನಿನ್ನದಾಗಿಸಿಕೊಂಡಿರುವೆ ಅಲ್ಲವೇ? ಆಯ್ತಾ. ಸೊ ಅದಾದ ಮೇಲೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿದಿರುತ್ತವೆ. ನೀವಿನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೇ ಶೇರ್ ಮಾಡಿರಿ. ಸೊ ನಾವು ಮುಂದಿನ ಪಾಠದಲ್ಲಿ, ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಪಾಠ 15 ದುಡಿಮೆಯ ಗರಿಮೆ ಪದ್ಯ ಇದೆ. ಈ ಪದ್ಯದ ಪ್ರಶ್ನೋತ್ತರಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸೊ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.